ಫ್ರೆಂಡ್ಸ್, ಇವತ್ತು ನಾವು ಮಾತನಾಡಲು ಹೋಗುತ್ತಿರುವ ವಿಷಯವು ಕೇವಲ ಒಂದು ಯುದ್ಧದ ಕಥೆಯಲ್ಲ. ಇದು ಜಗತ್ತಿನ ರಾಜಕೀಯ, ಆರ್ಥಿಕತೆ ಮತ್ತು ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಐತಿಹಾಸಿಕ ಕ್ಷಣ. ಮಧ್ಯಪ್ರಾಚ್ಯ ಜಗತ್ತಿನ ತೈಲ ಸಂಪತ್ತಿನ ಕೇಂದ್ರ, ಹಲವು ಧರ್ಮಗಳ ಮೂಲ ಭೂಮಿ ಮತ್ತು ಶತಮಾನಗಳಿಂದ ಸಂಘರ್ಷದ ನೆಲೆ. ಆದರೆ ಈಗ ಅಲ್ಲಿ ನಡೆಯುತ್ತಿರುವುದು ಕೇವಲ ಪ್ರಾದೇಶಿಕ ಸಂಘರ್ಷವಲ್ಲ, ಅದು ನಿಜವಾಗಿ ಮಹಾಯುದ್ಧದ ರೂಪ ಪಡೆದುಕೊಳ್ಳುತ್ತಿದೆ. ಇಷ್ಟು ದಿನ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿದ್ದ ಸಂಘರ್ಷ ಕೇವಲ ಕ್ಷಿಪಣಿ ದಾಳಿಗಳು, ಗುಪ್ತ ಕಾರ್ಯಾಚರಣೆಗಳು ಮತ್ತು ಪ್ರಾಕ್ಸಿ ಯುದ್ಧಗಳಿಗೆ ಸೀಮಿತವಾಗಿತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಇರಾನ್ನ ಅತ್ಯಂತ ಶಕ್ತಿಶಾಲಿ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅವರ ಹತ್ಯೆ, ಅಜರ್ಬೈಜಾನ್ ಮೇಲೆ ನಡೆದ ಡ್ರೋನ್ ದಾಳಿ, ಇನ್ನು ಪರ್ಷಿಯನ್ ಗಲ್ಫ್ನಲ್ಲಿ ಯುದ್ಧ ನೌಕೆಗಳ ಸಂಘರ್ಷ ಹಾಗೂ ಜಗತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುದ್ಧದಲ್ಲಿ ನೇರ ಪಾತ್ರ ವಹಿಸುತ್ತಿದೆ. ಇವೆಲ್ಲವೂ ಒಂದೇ ಸಮಯದಲ್ಲಿ ನಡೆಯುತ್ತಿದೆ. ನಾವು ಇಂದು ಈ ವಿಡಿಯೋದಲ್ಲಿ ಖಮೇನಿ ಮೇಲೆ ನಡೆದ ರಹಸ್ಯ ಆಪರೇಷನ್, ಅಜರ್ಬೈಜಾನ್ ಏಕೆ ಈ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಿದೆ, ಸಮುದ್ರದಲ್ಲಿ ನಡೆಯುತ್ತಿರುವ ರಹಸ್ಯ ಯುದ್ಧವೇನು, ಜಗತ್ತಿನ ತೈಲ ಮಾರುಕಟ್ಟೆಗೆ ಬಂದಿರುವ ದೊಡ್ಡ ಆಘಾತವೇನು ಮತ್ತು ಮೊದಲ ಬಾರಿಗೆ ಯುದ್ಧ ಭೂಮಿಗೆ ಬಂದಿರುವ AI ತಂತ್ರಜ್ಞಾನದ ಬಗ್ಗೆ ಪೂರ್ಣ ವಿವರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ನಾವು ಈ ಮಹಾಯುದ್ಧದ ಅತ್ಯಂತ ಮಹತ್ವದ ಪ್ರಾರಂಭದ ಘಟನೆಯನ್ನು ನೋಡುವುದಾದರೆ ಇರಾನ್ನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿ ಅವರ ಹತ್ಯೆ. ಈ ಕಾರ್ಯಾಚರಣೆಗೆ ನೀಡಲಾದ ಹೆಸರು ಆಪರೇಷನ್ ಡೇ ಲೈಟ್. ಇದು ಸಾಮಾನ್ಯ ಸೇನಾ ದಾಳಿಯಲ್ಲ, ಇದು ತಿಂಗಳುಗಳ ಕಾಲ ಯೋಜನೆ ಮಾಡಲಾದ ಅತ್ಯಂತ ಗುಪ್ತಚರ ಕಾರ್ಯಾಚರಣೆಯಾಗಿತ್ತು. ಹೇಗೆ ನಡೆಯಿತು ಈ ದಾಳಿ ಎಂದು ನಾವು ನೋಡುವುದಾದರೆ, ಅಮೆರಿಕದ CIA ಮತ್ತು ಇಸ್ರೇಲ್ನ ಮೊಸಾದ್ ಗುಪ್ತಚರ ಸಂಸ್ಥೆಗಳು ಹಲವು ತಿಂಗಳುಗಳ ಕಾಲ ಖಮೇನಿ ಅವರ ಚಲನವಲನವನ್ನು ಗಮನಿಸುತ್ತಿದ್ದವು. ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ, ಯಾವ ಬಂಕರ್ಗೆ ಪ್ರವೇಶಿಸುತ್ತಿದ್ದಾರೆ, ಯಾವ ಮಾರ್ಗ ಬಳಸುತ್ತಿದ್ದಾರೆ, ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಲಾಗಿತ್ತು. ಫ್ರೆಂಡ್ಸ್, ಇಲ್ಲಿ ಸರ್ಪ್ರೈಸಿಂಗ್ ಮಾಹಿತಿ ಎಂದರೆ ಈ ಸಂಪೂರ್ಣ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಕೇವಲ ಒಂದು ಟ್ರಾಫಿಕ್ ಕ್ಯಾಮರಾ. ತೆಹರಾನ್ನ ರಸ್ತೆಗಳಲ್ಲಿದ್ದ ಕ್ಯಾಮರಾಗಳನ್ನು ಹ್ಯಾಕ್ ಮಾಡಲಾಗಿತ್ತು. ಆ ಕ್ಯಾಮರಾದ ಮೂಲಕ ಖಮೇನಿ ಅವರ ಬಾಡಿ ಗಾರ್ಡ್ಗಳ ಚಲನವಲನ, ಕಾರುಗಳ ಕ್ಯಾನ್ವಾಯ್ ಹಾಗೂ ಸುರಕ್ಷತಾ ವ್ಯವಸ್ಥೆಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯಲಾಗಿತ್ತು. ಇನ್ನು ನಾವು ಬಂಕರ್ ಅನ್ನು ನೋಡುವುದಾದರೆ, ಖಮೇನಿ ಸಾಮಾನ್ಯ ಕಟ್ಟಡದಲ್ಲಿರಲಿಲ್ಲ. ಅವರು ಭೂಮಿಯ ಆಳದಲ್ಲಿರುವ ಅತ್ಯಂತ ಸುರಕ್ಷಿತ ಅಂಡರ್ ಗ್ರೌಂಡ್ ಬಂಕರ್ನಲ್ಲಿ ಇದ್ದರು. ಆ ಬಂಕರ್ಗೆ ತಲುಪಲು ಸುಮಾರು 5 ನಿಮಿಷಗಳ ಲಿಫ್ಟ್ ಪ್ರಯಾಣ ಮಾಡಬೇಕಿತ್ತು. ಈ ಬಂಕರ್ ಅನ್ನು ಅಣು ದಾಳಿಗೂ ತಡೆಯುವಂತೆ ನಿರ್ಮಿಸಲಾಗಿದೆ. ಆದರೆ ಖಮೇನಿ ಅವರು ಮೀಟಿಂಗ್ ಎಂದು ಮೇಲ್ಮಹಡಿಗೆ ಬಂದ ಸಂದರ್ಭದಲ್ಲಿ ಒಂದೇ ಸಮಯದಲ್ಲಿ 30ಕ್ಕೂ ಹೆಚ್ಚು ಬಾಂಬರ್ಗಳು ಆ ಪ್ರದೇಶಕ್ಕೆ ಅಪ್ಪಳಿಸಿದ್ದವು. ಈ ಸ್ಫೋಟದ ತೀವ್ರತೆಗೆ ತೆಹರಾನ್ನ ಭೂಮಿ ಒಂದು ಕ್ಷಣ ಕಂಪಿಸಿತ್ತು. ಕೆಲವೇ ಕ್ಷಣಗಳಲ್ಲಿ ಬಂಕರು ಸೇರಿದಂತೆ ಆ ಭದ್ರಕೋಟೆ ಸಂಪೂರ್ಣವಾಗಿ ಧ್ವಂಸವಾಗಿತ್ತು. ಈ ದಾಳಿಯ ಹಿಂದೆ ಮತ್ತೊಂದು ರಾಜಕೀಯ ತಿರುವು ಕೂಡ ಇದೆ. ಮೊದಲು ಈ ಕಾರ್ಯಾಚರಣೆಯನ್ನು ರಾತ್ರಿ ನಡೆಸುವ ಯೋಜನೆ ಮಾಡಲಾಗಿತ್ತು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಅಚ್ಚರಿಯ ಆದೇಶ ನೀಡಿದ್ದರು. ಅವರು ಹೇಳಿದ್ದರು, ಇಡೀ ಜಗತ್ತು ನೋಡಲಿ, ಈ ದಾಳಿ ಹಗಲೇ ನಡೆಯಬೇಕು ಎಂದು. ಅದಕ್ಕಾಗಿ ಈ ಕಾರ್ಯಾಚರಣೆಗೆ ಆಪರೇಷನ್ ಡೇ ಲೈಟ್ ಎಂಬ ಹೆಸರು ಬಂದಿತ್ತು. ಈ ದಾಳಿಯ ನಂತರ ಮಧ್ಯಪ್ರಾಚ್ಯದ ರಾಜಕೀಯ ಸಂಪೂರ್ಣವಾಗಿ ಬದಲಾಗಿತ್ತು. ಖಮೇನಿಯ ಹತ್ಯೆಯ ನಂತರ ಯುದ್ಧ ಒಂದು ಹೊಸ ಹಂತಕ್ಕೆ ಪ್ರವೇಶಿಸಿತ್ತು. ಈ ಹಂತದಲ್ಲಿ ಸಂಘರ್ಷ ಇರಾನ್ ಗಡಿ ದಾಟಿ ಅಜರ್ಬೈಜಾನ್ಗೂ ಹರಡಿತ್ತು. ಏರ್ಪೋರ್ಟ್ ಮೇಲೆ ದಾಳಿ ನಡೆಸಲಾಗಿತ್ತು. ಇರಾನ್ ತನ್ನ ನೆರೆ ರಾಷ್ಟ್ರವಾದ ಅಜರ್ಬೈಜಾನ್ನ ನಖಚಿವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಡ್ರೋನ್ ದಾಳಿ ನಡೆಸಿತ್ತು. ಈ ದಾಳಿಯಲ್ಲಿ ಟರ್ಮಿನಲ್ ಕಟ್ಟಡಕ್ಕೆ ಭಾರೀ ಹಾನಿಯಾಗಿತ್ತು. ಹಲವಾರು ವಿಮಾನಗಳಿಗೆ ನಷ್ಟ ಉಂಟಾಗಿತ್ತು. ಒಂದು ಡ್ರೋನ್ ಶಾಲಾ ಕಟ್ಟಡದ ಹತ್ತಿರ ಬಿದ್ದ ಘಟನೆಯೂ ವರದಿಯಾಗಿದ್ದವು. ಇದರಿಂದಾಗಿ ಅಲ್ಲಿ ಭಾರಿ ಆತಂಕ ಉಂಟಾಗಿತ್ತು. ಇರಾನ್ಗೆ ಏಕೆ ಅಜರ್ಬೈಜಾನ್ ಮೇಲೆ ಇಷ್ಟೊಂದು ಸಿಟ್ಟು? ಅಜರ್ಬೈಜಾನ್ ಕೂಡ ಇರಾನ್ನ ರೀತಿಯೇ ಶಿಯಾ ಮುಸ್ಲಿಂ ರಾಷ್ಟ್ರ. ಮತವನ್ನೇ ಆಧರಿಸಿ ನೋಡುವುದಾದರೆ ಸಾಮಾನ್ಯವಾಗಿ ಇದು ಇರಾನ್ಗೆ ಹತ್ತಿರವಾಗಿರಬೇಕಾಗಿತ್ತು. ಆದರೆ ಅಜರ್ಬೈಜಾನ್ನ ಅತ್ಯಂತ ಆಪ್ತ ಮಿತ್ರ ರಾಷ್ಟ್ರ ಯಾರು ಗೊತ್ತಾ? ಅದು ಇಸ್ರೇಲ್. ಹೌದು ಫ್ರೆಂಡ್ಸ್, ಅಜರ್ಬೈಜಾನ್ನ ಸೇನೆಯಲ್ಲಿರುವ ಸುಮಾರು 70% ಶಸ್ತ್ರಾಸ್ತ್ರಗಳು ಇಸ್ರೇಲ್ನಿಂದ ಖರೀದಿಸಿದ್ದೇ ಆಗಿವೆ. ಇದರಿಂದ ಇರಾನ್ಗೆ ಅಜರ್ಬೈಜಾನ್ ಮೇಲೆ ಕೋಪ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಕಾರಣವೂ ಇದೆ. ಇಸ್ರೇಲ್ ತನ್ನ ಗುಪ್ತಚರ ಕಾರ್ಯಾಚರಣೆಗಳಿಗೆ ಅಜರ್ಬೈಜಾನ್ ಪ್ರದೇಶವನ್ನು ಬಳಸುತ್ತಿದೆ ಎಂಬ ಅನುಮಾನ ಇರಾನ್ಗೆ ಇದೆ. ಟರ್ಕಿ ಮತ್ತು ಅಜರ್ಬೈಜಾನ್ ಸೇರಿ ನಿರ್ಮಿಸಲು ನೋಡುತ್ತಿರುವ ಝಂಗೇಜೋರ್ ಕಾರಿಡಾರ್ ಕೂಡ ಈ ಸಂಘರ್ಷಕ್ಕೆ ಮತ್ತೊಂದು ಕಾರಣ. ಈ ಕಾರಿಡಾರ್ ನಿರ್ಮಾಣವಾದರೆ ಟರ್ಕಿ ನೇರವಾಗಿ ಅಜರ್ಬೈಜಾನ್ ಜೊತೆ ಸಂಪರ್ಕ ಹೊಂದುತ್ತದೆ.
ಇರಾನ್ ಆರ್ಮೇನಿಯಾ ಗಡಿಯಿಂದ ಪ್ರತ್ಯೇಕವಾಗುತ್ತದೆ. ಇದು ಇರಾನ್ಗೆ ಭೌಗೋಳಿಕ ಪ್ರಭಾವವನ್ನು ಕಡಿಮೆ ಮಾಡಬಹುದು. ಇದೇ ಕಾರಣದಿಂದ ಇರಾನ್ ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಈ ಯುದ್ಧ ಈಗ ಭೂಮಿಯಲ್ಲಿ ಮಾತ್ರವಲ್ಲ, ಸಮುದ್ರದಲ್ಲೂ ನಡೆಯುತ್ತಿದೆ. ಪರ್ಷಿಯನ್ ಗಲ್ಫ್ ಮತ್ತು ಹಿಂದೂ ಮಹಾಸಾಗರ ಈಗ ಹೊಸ ರಣರಂಗವಾಗಿದೆ. ಐರಿಸ್ ಡೇನಾ ಮುಳುಗಡೆಯಾಗಿದೆ. ಶ್ರೀಲಂಕಾ ಕರಾವಳಿಯ ಹತ್ತಿರ ಒಂದು ಅಚ್ಚರಿಯ ಘಟನೆ ನಡೆದಿದೆ. ಅಮೆರಿಕದ ಸಬ್ಮರೀನ್ ಇರಾನ್ನ ಯುದ್ಧ ನೌಕೆ ಐರಿಸ್ ಡೇನಾ ಮೇಲೆ ಟಾರ್ಪಿಡೋ ದಾಳಿ ನಡೆಸಿತ್ತು. ಕೆಲವೇ ನಿಮಿಷಗಳಲ್ಲಿ ಆ ನೌಕೆ ಮುಳುಗಿ ಹೋಗಿತ್ತು. ಈ ದಾಳಿಯಲ್ಲಿ ಸುಮಾರು 87 ಜನ ಇರಾನ್ ಸೈನಿಕರು ಸಾವನ್ನಪ್ಪಿದರು. ಈ ಘಟನೆ ಸಮುದ್ರದ ಯುದ್ಧದ ತೀವ್ರತೆಯನ್ನು ಜಗತ್ತಿಗೆ ತೋರಿಸುತ್ತಿದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ನಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಲೇ ಇದೆ. ಈ ಜಲಸಂಧಿ ಜಗತ್ತಿಗೆ ಅತ್ಯಂತ ಮಹತ್ವವಾದದ್ದು, ಏಕೆಂದರೆ ಜಗತ್ತಿನ ಸುಮಾರು 20-25% ತೈಲ ಸರಬರಾಜು ಇದೇ ಮಾರ್ಗದಿಂದ ಸಾಗುತ್ತದೆ. ಈ ಜಲಸಂಧಿ ಬಂದಾದರೆ ಜಗತ್ತಿನ ಆರ್ಥಿಕತೆಗೆ ತಕ್ಷಣವೇ ಹೊಡೆತ ಬೀಳುತ್ತದೆ. ಈ ಸಂಘರ್ಷದಲ್ಲಿ ದುಃಖಕರವಾಗಿ 2 ಭಾರತೀಯರು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ. ಅಮೆರಿಕದ ಆಯಿಲ್ ಟ್ಯಾಂಕರ್ ಸ್ಕೈಲೈಟ್ ಮೇಲೆ ನಡೆದ ಕ್ಷಿಪಣಿ ದಾಳಿಯಲ್ಲಿ ಆಶೀಶ್ ಕುಮಾರ್ ಮತ್ತು ದಿಲೀಪ್ ಸಿಂಗ್ ಎಂಬ 2 ಭಾರತೀಯ ನೌಕಾ ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ. ಈ ಯುದ್ಧ ಭಾರತದಲ್ಲಿಯೂ ಆತಂಕ ಮೂಡಿಸುತ್ತಿದೆ. ಫ್ರೆಂಡ್ಸ್, ಈ ಯುದ್ಧದ ಅತ್ಯಂತ ವಿಚಿತ್ರ ಮತ್ತು ಭಯಾನಕ ಅಂಶವೇನು ಗೊತ್ತಾ? ಇಲ್ಲಿ ಕೇವಲ ಮಾನವರು ಮಾತ್ರ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಹೋರಾಡುತ್ತಿದೆ. ಲಾವೆಂಡರ್ AI ಎಂಬ ವ್ಯವಸ್ಥೆ ಸಾವಿರಾರು ಫೋಟೋಗಳನ್ನು ವಿಶ್ಲೇಷಿಸಿ ಶತ್ರುಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದೆ. ಈ ಸಿಸ್ಟಮ್ ಕೇವಲ ಸೆಕೆಂಡುಗಳಲ್ಲಿ ಸಾವಿರಾರು ಮುಖಗಳನ್ನು ಗುರುತಿಸಬಲ್ಲದ್ದು. ಮತ್ತೊಂದು AI ಆದ ಅಬ್ಸರ್ವ್ ಅಥವಾ ಟಾಸ್ಪಲ್ AI ಶತ್ರುಗಳ ಅಡಗಿರುವ ಕಟ್ಟಡಗಳು, ಅಂಡರ್ ಗ್ರೌಂಡ್ ಟನೆಲ್ಗಳು ಮತ್ತು ಸೈನಿಕ ನೆಲೆಗಳ ನಿಖರವಾದ ಮಾಹಿತಿಯನ್ನು ನೀಡುತ್ತಿದೆ. ಫೈರ್ ಫ್ಯಾಕ್ಟರಿ AI ಯಾವ ಗುರಿಗೆ ಎಷ್ಟು ಬಾಂಬ್ ಬೇಕು, ಯಾವ ರೀತಿಯ ದಾಳಿ ಪರಿಣಾಮಕಾರಿಯಾಗಿರುತ್ತದೆ, ಎಲ್ಲ ಲೆಕ್ಕಾಚಾರಗಳನ್ನು ಮಾಡುತ್ತಿದೆ. ಅಮೆರಿಕ ತನ್ನ ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆಯಲ್ಲಿ ಕ್ಲೌಡ್ AI ಅನ್ನು ಗುಪ್ತಚರ ಮಾಹಿತಿ ವಿಶ್ಲೇಷಣೆಗೆ ಬಳಸುತ್ತಿದೆ. ಈ AI ಸಾವಿರಾರು ಡೇಟಾ ಸೆಟ್ಗಳನ್ನು ವಿಶ್ಲೇಷಿಸಿ ಸೈನಿಕರಿಗೆ ತ್ವರಿತ ನಿರ್ಧಾರ ಮಾಡಲು ಸಹಾಯ ಮಾಡುತ್ತಿದೆ. ಇದನ್ನೆಲ್ಲ ನೋಡಿದರೆ ಇದು ಯುದ್ಧದ ಹೊಸ ಯುಗದ ಆರಂಭದ ಮೊದಲ ಹೆಜ್ಜೆ ಎಂಬಂತೆ ಅನಿಸುತ್ತಿದೆ. ಇನ್ನು ಈ ಯುದ್ಧದ ಬಗ್ಗೆ ಜಗತ್ತಿನ ರಾಷ್ಟ್ರಗಳು ವಿವಿಧ ರೀತಿಯ ಪ್ರತಿಕ್ರಿಯೆಯನ್ನು ನೀಡುತ್ತಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯುದ್ಧ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ, ಮಾತುಕತೆಯೇ ಶಾಂತಿಯ ದಾರಿ ಎಂದು. ಇನ್ನು ಚೈನಾ ಮಧ್ಯಸ್ಥಿಕೆ ಮಾಡಲು ಮುಂದಾಗುತ್ತಿದೆ. ಇನ್ನೊಂದು ಕಡೆ ಫ್ರಾನ್ಸ್ ತನ್ನ ಅರಬ್ ಮಿತ್ರ ರಾಷ್ಟ್ರಗಳ ರಕ್ಷಣೆಗೆ ನಿಂತಿದೆ. ಈ ಯುದ್ಧದ ಸಮಯದಲ್ಲೂ ಅಮೆರಿಕ ತನ್ನ ಅಣ್ವಸ್ತ್ರ ಸಾಮರ್ಥ್ಯವನ್ನು ತೋರಿಸಲು ಮಿನಿಟ್ಮನ್ 3 ಕ್ಷಿಪಣಿಯನ್ನು ಪರೀಕ್ಷಿಸಿದೆ. ಯುದ್ಧದ ಸಮಯದಲ್ಲಿ ಮಾಡಿದ ಈ ಕ್ಷಿಪಣಿ ಪರೀಕ್ಷೆ ಇರಾನ್ಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಿದೆ. ಇನ್ನೊಂದು ಕಡೆ ಈಗ ಇರಾನ್ ಕೇವಲ ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದಲೂ ಸಂಕಷ್ಟಕ್ಕೆ ಸಿಲುಕುತ್ತಿದೆ. ಅಮೆರಿಕ ಬೆಂಬಲಿತ ಕುರ್ದಿಶ್ ಪಡೆಗಳು ಇರಾನ್ ಸರ್ಕಾರದ ವಿರುದ್ಧ ಬಂಡೆದ್ದಿವೆ. ಇನ್ನೊಂದು ಕಡೆ ಖಮೇನಿ ಅವರ ಮಗ ಮೊಜತಬಾ ಖಮೇನಿ ಅಧಿಕಾರಕ್ಕೆ ಬರಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅಮೆರಿಕ ರಾಜಕೀಯ ವಲಯದಲ್ಲಿ ಅವರನ್ನು ಲೈಟ್ ವೇವ್ ಎಂದು ಕರೆಯಲಾಗುತ್ತಿದೆ. ಇದರಿಂದ ಇರಾನ್ ರಾಜಕೀಯದಲ್ಲಿ ಅನಿಶ್ಚಿತತೆ ಹೆಚ್ಚಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಯುದ್ಧ ಯಾವ ದಿಕ್ಕಿಗೆ ಸಾಗಲಿದೆ, ತೈಲದ ಬೆಲೆ ಎಷ್ಟು ಏರಲಿದೆ, ಜಗತ್ತು ಮತ್ತೊಂದು ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕುತ್ತದೆಯೇ? ಇವು ಎಲ್ಲವೂ ಈಗ ದೊಡ್ಡ ಪ್ರಶ್ನೆಗಳಾಗುತ್ತಿವೆ. ಫ್ರೆಂಡ್ಸ್, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.